ಈ ವಿಶ್ವವು ಕರ್ಮಾಧಾರಿತ. ಇದು ಕರ್ಮವನ್ನು ಬಿಟ್ಟು ಈ ವಿಶ್ವವನ್ನು ನಾವು ಅರ್ಥೈಸಿಕೊಳ್ಳಿಕ್ಕಾಗೋದಿಲ್ಲ. ಅದು ಜಡವೇ ಇರಲಿ, ಅಜಡವೇ ಇರಲಿ, ಪ್ರತಿಯೊಂದು ಈ ಅಸ್ತಿತ್ವದಲ್ಲಿ ಏನೇನು ಇದೆಯೋ ಅದು ಕರ್ಮವನ್ನು ಮಾಡಲೇಬೇಕು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ. ಈ ಅಸ್ತಿತ್ವದಲ್ಲಿ ಏನೇನು ಇದೆಯೋ ಯಾವುದೂ ಸಹಿತ ಕರ್ಮ ಇಲ್ಲದೆ ಒಂದು ಕ್ಷಣವೂ ಸಹಿತ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಅಸ್ತಿತ್ವದಲ್ಲಿ ಏನೇನು ಇದೆಯೋ ಕಾರ್ಯವಿಲ್ಲದೆ ಒಂದು ಕ್ಷಣವೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಕರ್ಮದ ರಾಟಾಳ. ಇಲ್ಲ ಹೀಗೆ ಸಮುದ್ರ ಇದೆ. ಸೂರ್ಯನ ಬಿಸಿಲಿಗೆ ಸಮುದ್ರ ಆವಿಯಾಗಿ ಮೋಡ ಕಟ್ತದೆ. ಕಟ್ಟಿದ ಮೋಡ ಹಾಗೆ ನಿಂತವೇನು ಇಲ್ಲ, ಮಳೆಗರಿತದೆ. ಮಳೆ ಬಿದ್ದ ಮಳೆ ಭೂಮಿ ತಾಯಿಯ ಒಡಲು ಸೇರ್ತದೆ. ಅನ್ನ ಬರ್ತದೆ. ಅನ್ನದಿಂದ ಸರ್ವ ಪಶು ಪಕ್ಷಿ ಪ್ರಾಣಿ ಜೀವಿಗಳು ಬದುಕ್ತವೆ. ಬಿದ್ದ ನೀರು ಝರಿಯಾಗಿ, ಹಳ್ಳವಾಗಿ, ಹೊಳೆಯಾಗಿ ಮತ್ತೆ ಸಮುದ್ರ ಸೇರ್ತದೆ, ಮತ್ತೆ ಆವಿಯಾಗಿ ಮೋಡ ಕಟ್ತದೆ. ಇದೊಂದು ಕರ್ಮದ ಚಕ್ರ ಇದೆಯಲ್ಲ, ಇದಕ್ಕೆ ಕರ್ಮ ಸಮುದ್ಭವ ಅಂತ ಕರೀತಾರೆ. ಇದೊಂದು ಕರ್ಮ ಸಮುದ್ಭವ ಇದೆ. ಇಲ್ಲಿ ಯಾವುದೂ ಕರ್ಮ ಬಿಟ್ಟಿರಲಿಕ್ಕಾಗೋದಿಲ್ಲ. ಇಲ್ಲಿ ಭೂಮಿ ಇದೆ, ಧರಿಸುವ ಕೆಲಸ ಮಾಡ್ತದೆ. ಧಾರಣಾತ್ ಧರಿಸುವ ಕೆಲಸ ಮಾಡ್ತದೆ, ಹೊತ್ಕೊಂಡು ನಿಂತೈತಿದು. ಗಾಳಿ ಬೀಸುವ ಕೆಲಸ ಮಾಡ್ತದೆ, ನದಿ ಹರಿಯುವ ಕೆಲಸ ಮಾಡ್ತದೆ, ಸೂರ್ಯ ಬೆಳಗುವ ಕೆಲಸ ಮಾಡ್ತಾ ಇದ್ದಾನೆ. ಯಾವುದಾದ್ರೂ ಒಂದು ಕ್ಷಣ ನಿಂತೈತೇನು ಇಲ್ಲಿ? ಭೂಮಿ ಎಷ್ಟು ಕೋಟಿ ಕೋಟಿ ವರ್ಷಗಳಿಂದ ಇಷ್ಟೆಲ್ಲ ಇಡೀ ಪ್ರಪಂಚವನ್ನು ಹೊತ್ಕೊಂಡು ನಿಂತೈತೆ ಇಲ್ಲಿ. ನಮ್ಮ ಮನ್ಯಾಗ ನೀವು ನೋಡ್ರಿ, ತಾಯಂದಿರಿಗೆ ಒಂದು ಕೊಡ ನೀರು ತೊಗೊಂಬರ್ರಿ ಟೊಂಕನ ಹಿಡ್ಕೊಂಡೈತೆ ಅಂತಾರೆ. ಎಷ್ಟು ವರ್ಷಗಳಿಂದ ಭೂಮಿ ಹೊತ್ತು ನಿಂತೈತಲ್ಲ, ಎಂದಾದರೂ ನನಗೆ ನೋವಾಗಿದೆ ಅಂತ ಹೇಳಿದೆ ಏನು ಭೂಮಿ? ಬೀಸುವ ಗಾಳಿ ಎಂದಾದರೂ ಒಂದು ಕ್ಷಣ ನಿಂತೈತೇನು ಹೇಳಿ? ಇಲ್ಲ, ಗತ ಬಿದ್ದೈತಿ, ನಾವು ಬೀಸೋದಿಲ್ಲ ಅಂತ ಹೇಳಿತೇನು ಗಾಳಿ ಏನಾರ? ಮತ್ತು ಅದು ಗತ ಬಿದ್ದೈತಿ, ಗತ ಬಿದ್ದಾಗ ಮನುಷ್ಯರು ಏನೂ ಮಾಡೋದಿಲ್ಲ, ನಾವು ಏನೂ ಮಾಡೋದಿಲ್ಲ ಗತ ಬಿದ್ದಾಗ ಅಂತ ಗಾಳಿ ಹೇಳಿದ್ರೆ ಹೊಸರು ಒಂದು ಗತಿನ ಕಾಣಬೇಕಾಗತ್ತಷ್ಟು. ಗಾಳಿ ಬೀಸುವುದೇನಾದರೂ ನಿಲ್ಲಿಸಿದೆ ಏನು? ಬೆಳಗುವ ಸೂರ್ಯ ಎಂದಾದರೂ ಬೆಳಗುವುದನ್ನು ನಿಂದಿರ್ಸನೇನು? ಹೇಳ್ರಿ, ಹೆಂಗೆ ಅವ್ರು ಸಂಡೆಗೊಮ್ಮೆ ಆಫ್ ಮಾಡ್ತಾರೆ, ನಾವು ಹಂಗೆ ಸಂಡೆಗೊಮ್ಮೆ ಬರೋದು ಲೊಟ್ಟ ಹೊರಗೆ ಅಂತಂದ್ರೆ ನಡೀತೈತೇನೆ ಜಗತ್ತು. ಅಂದ್ರೆ ಸೂರ್ಯ ಬೆಳಗುವ ಕಾಯಕವನ್ನು ಮಾಡ್ತಾ ಇದ್ದಾನೆ, ನದಿ ಹರಿಯುವ ಕಾಯಕ ಮಾಡ್ತಾ ಇದೆ. ಇದು ಕರ್ಮ ಸಮುದ್ಭವ ಇದೆ. ಇಲ್ಲಿ ಕಾರ್ಯವಿಲ್ಲದೆ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ದೇಹವನ್ನೇ ತೆಗೆದುಕೊಳ್ಳಿ. ದೇಹ ಎಷ್ಟು ಪ್ರತಿ ಕ್ಷಣ ಹೆಂಗೆ ಕೆಲಸ ಮಾಡ್ತದೆ? ಯುವರ್ ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್, ನರ್ವಸ್ ಸಿಸ್ಟಮ್ ಎಲ್ಲವೂ ಕೆಲಸ ಮಾಡಕತ್ತೈತಲ್ಲ. ಪಚನಾಂಗಗಳು ಕೆಲಸ ಮಾಡಕತ್ತಾವ, ಅಭಿಧಮನಿಗಳು ಕೆಲಸ ಮಾಡಕತ್ತಾವ, ನರವ್ಯೂಹ ಕೆಲಸ ಮಾಡಕತ್ತೈತಿ. ಯಾವುದು ಕೆಲಸ ನಿಂದ್ರಿಸೈತೆ ಹೇಳ್ರಿ? ನಿನ್ನ ಹೃದಯ ನೀನು ವಿಶ್ರಾಂತಿ ತಗೋತಿರ್ಬೋದು, ಆದರೆ ನಿನ್ನಗೆ ಮಲಗಿಸಿದಾಗೂ ಸಹಿತ ನಿನ್ನ ಹೃದಯ ಕೆಲಸ ಮಾಡಕತ್ತೈತಿ. ಬೆಳಿಗ್ಗೆದ್ದು ಎಲ್ಲರೂ ಕನ್ನಡಿ ಮುಂದೆ ಹೋಗಿ ತಲೆ ಕೂದಲನ್ನ ನೋಡ್ಕೊಂಡ್ರೆ ಹೊರತು ಹೃದಯಕ್ಕೆ ಯಾರೂ ನೋಡ್ಕೊಳ್ಳಿಲ್ಲ. ಅದು ಹೃದಯಕ್ಕಂದ್ರೆ ಅಲ್ಲ. ಬೆಳಿಗ್ಗೆದ್ದು ಎಲ್ಲರೂ ಬರೀ ತಲೆನ ನೋಡ್ಕೊತಾರೆ, ನೀನೊಮ್ಮೆ ನೋಡೇ ಇಲ್ಲ. ನೀ ಕೆಲಸ ಯಾಕೆ ಮಾಡೋಕ್ಕೆ ಹೋಗ್ತೆ ಬಿಡು. ಇಲ್ಲ, ನಮಗೂ ಒಮ್ಮೆ ವಿಶ್ರಾಂತಿ ತೊಗೋಬೇಕು ಅನ್ನಿಸ್ತಂದ್ರೆ ಅವ್ರು ಖಾಯಂ ವಿಶ್ರಾಂತಿ ತೊಗೊತಾರೆ ಅವರು. ಅಲ್ಲೋ, ಬೆಳಿಗ್ಗೆದ್ದು ನಿನಗೆ ಯಾರು ಎದ್ದು ಕನ್ನಡಿಯಾಗ ಹೃದಯ ಚೆಕ್ ಮಾಡ್ಕೊಂಡಿಲ್ಲ, ಬರೀ ಕೂದಲ ಚೆಕ್ ಮಾಡ್ಕೊಂಡಾರ ಮಂದಿ.
ಹಂಗಪ್ಪ ಕೆಲಸ ಮಾಡೋರು ಮರಿ ಇರ್ತಾರೆ, ಇಲ್ಲಾರ್ದವ್ರು ಸೆಲ್ಫಿ ತೊಗೊಂಡು ಭಾಳ ಅಡ್ಡಾಡೋದು ಅಂತ ಹೇಳ್ತದೆ ಹೃದಯ. ಕೆಲಸ ಮಾಡೋರು ಮರಿ ಮಾಡ್ತಾರೆ, ಮತ್ತು ನಾ ಕೆಲಸ ಮಾಡಿದ್ದ ಅವ್ರಿಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತೈತಲ್ಲ ಸಾಕು, ಅದಕ್ಕೆ ಸದಾ ಕ್ರಿಯಾಶೀಲ ನಾನು ಅಂತ ಹೃದಯ ಹೇಳ್ತಿತ್ತದು ಅಷ್ಟು. ಅಂದ್ರೆ ಕಾರ್ಯಶೀಲತೆಯೇ ಜೀವನ, ಅಕಾರ್ಯವೇ ಮರಣ. ಎಲ್ಲಿಯವರೆಗೆ ಕಾರ್ಯ ಇರ್ತದೋ ಅಲ್ಲಿಯವರೆಗೆ ಜೀವನ ಇರುತ್ತದೆ. ಕಾರ್ಯ ನಿಂತ ಕ್ಷಣಕ್ಕೆ ಜೀವನವೂ ನಿಂತು ಹೋಗ್ತದೆ. ಕಾರ್ಯವೇ ಜೀವನ, ಕಾರ್ಯದ ನಿಲ್ಲುವಿಕೆಯೇ ಜೀವನದ ನಿಲ್ಲುವಿಕೆ. ಮನುಷ್ಯ ಸದಾ ಕಾರ್ಯಗಳನ್ನು ಮಾಡ್ತಿರಬೇಕು. ಹೌದು, ಕಾರ್ಯ ಮಾಡಬೇಕು, ಖರೆ ಎಷ್ಟು ನಮೂನಿ ಕಾರ್ಯಗಳದಾವ? 2 ರೀತಿಯ ಕರ್ಮಗಳದಾವಿಲ್ಲಿ. ಒಂದು ಪ್ರವರ್ತಕ ಕರ್ಮ, ಇನ್ನೊಂದು ನಿವರ್ತಕ ಕರ್ಮ. ಪ್ರವರ್ತಕ ಕರ್ಮ ಅಂದ್ರೆ ನಾ ಏನ ಮಾಡಲಿ ಒಂದು ಫಲದ ಅಪೇಕ್ಷೆ ಇಟ್ಟುಕೊಂಡು ಮಾಡಿದ್ರೆ ಅದಕ್ಕೆ ಪ್ರವರ್ತಕ ಕರ್ಮ ಅಂತ ಕರೀತಾರೆ. ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ಸೇವಾ ಮಾಡ್ತೀನಲ್ಲ ಅದಕ್ಕೆ ನಿವರ್ತಕ ಕರ್ಮ ಅಂತ ಕರೀತಾರೆ. ಫಲದ ಅಪೇಕ್ಷೆಯನ್ನಿಟ್ಟುಕೊಂಡು ಮಾಡುವುದು ಪ್ರವರ್ತಕ ಕರ್ಮ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವುದು ನಿವರ್ತಕ ಕರ್ಮ. ಈಗೊಬ್ಬ ತಾಯಿ ಇರ್ತಾಳೆ, ಆ ತಾಯಿ ಬಡವಿರ್ತಾಳಕ್ಕೆ, ಖಾನಾವಳಿಯಾಗ ಹೋಗಿ ರೊಟ್ಟಿ ಮಾಡ್ತಾಳೆ. ಖಾನಾವಳಿಯಾಗ ರೊಟ್ಟಿ ಮಾಡ್ತಾಳೆ, ಅಲ್ಲಿ ಉಣ್ಣಾಕೆ ಬರ್ತಾರೆ, ಹಸ್ಕೊಂಡವರು ಬರ್ತಾರೆ, ಅಲ್ಲಿ ರೊಟ್ಟಿ ಬಡಿತಾಳೆ. ಮನೆಗೆ ಬರ್ತಾಳೆ, ಮನೆಗೆ ಬಂದು ರೊಟ್ಟಿ ಬಡಿತಾಳೆ, ಮಕ್ಕಳು ಉಣ್ಣಾಕೆ ಬರ್ತಾರೆ. ಖಾನಾವಳಿಯಾಗ ಒಂದು ರೊಟ್ಟಿ ಬಡಿದ್ರೆ ಇಷ್ಟಂತ ಚಾರ್ಜ್ ಮಾಡ್ಯಾಳ, ಮನ್ಯಾಗ ರೊಟ್ಟಿ ಬಡಿದ್ರೆ ಏನರ ಚಾರ್ಜ್ ಮಾಡ್ಯಾಳ ಅನ್ನೋಕ್ಕೆ ಮಕ್ಕಳ ಸಲುವಾಗಿ. ಖಾನಾವಳಿಯಾಗ ರೊಟ್ಟಿ ಬಡಿದಿದ್ದು ಪ್ರವರ್ತಕ ಕರ್ಮ, ಫಲದ ಅಪೇಕ್ಷೆ ಇತ್ತು. ಮನ್ಯಾಗ ಮಕ್ಕಳ ಸಲುವಾಗಿ ಬಡ್ದಾಳಲ್ಲ, ಅದು ನಿವರ್ತಕ ಕರ್ಮ, ಮುಕ್ತಿದಾಯಕ ಕರ್ಮ ಅಂತ ಕರೀತಾರೆ. ಅದು ನಿವರ್ತಕ ಕರ್ಮ, ಅಲ್ಲಿ ಯಾವುದೂ ಫಲದ ಅಪೇಕ್ಷೆ ಇಲ್ಲ.